ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಚಿಕನ್ ಲಿವರ್ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಚಪಾತಿಗೆ ಸೈಡ್ ಡಿಸ್ಗಂತೂ ತುಂಬಾ ಚೆನ್ನಾಗಿರ್ತದೆ. ಏನಿಲ್ಲ, ಒಂದು ಸಾಂಬಾರು ಏನಾರ ಒಂದು ರಸನೋ ಒಂದು ಬೇಳೆ ಸಾರೋ ಒಂದು ಮಾಡ್ಕೊಬಿಟ್ಟು ಈ ಥರ ಒಂದು ರೋಸ್ಟ್ ಮಾಡಿ ಇಟ್ಕೊಬಿಟ್ರೆ ಇದೇನು ಕಡಿಮೆ ರೇಟು, ಏನು ಒಂದು 70-80 ರೂಪಾಯಿಗೆಲ್ಲ ಕೆ ಜಿ ಸಿಗುತ್ತೆ. ಒಂದು ಅರ್ಧ ಕೆ ಜಿ ತಂದು ಈ ಥರ ರೋಸ್ಟ್ ಮಾಡಿ ಇಟ್ಕೊಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಗೊತ್ತಾ? ಸೂಪರಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ನೋಡಿ. ಹೇಗೆ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಯಿತು. ಅದಕ್ಕೊಂದು 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಚಿಕ್ಕ ಈರುಳ್ಳಿನ 2 ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಬೇಕು, ಯಾಕೆಂದರೆ ಅದು ಚೆನ್ನಾಗಿ ರೋಸ್ಟ್ ಆಗಬೇಕಲ್ಲ. ದೊಡ್ಡದಾಗಿದ್ರೆ ಗ್ರೇವಿ ಥರ ಬಂದುಬಿಡ್ತದೆ. ಚಿಕ್ಕದಾಗಿ ಮಾಡ್ಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನಷ್ಟು ಸ್ವಲ್ಪ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಯಾಕೆಂದರೆ ಚಿಕನ್ಗೆ ಸ್ಮೆಲ್ ಚೆನ್ನಾಗಿರ್ತದೆ. ಗ್ರೇವಿನ ಚೆನ್ನಾಗಿ ಒಂಥರ ರೋಸ್ಟ್ ಆಗಬೇಕಾದ್ರೆ ಚೆನ್ನಾಗಿ ಸ್ಮೆಲ್ ಎಲ್ಲ ಚೆನ್ನಾಗಿರ್ತದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ತಕ್ಷಣ ಅರ್ಧ ಕೆ ಜಿ ಚಿಕನ್ ಅದು ತೊಗೊಂಡಿರೋದು ಲಿವರು. ಅದಕ್ಕೆ ಒಂದೊಂದು ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಚಿಲ್ಲಿ ಪೌಡ್ರು, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿ ವಾಸನೆ ಹೋಗೋ ತನಕ. ನೋಡಿ, ಅರ್ಧ ಕೆ ಜಿ ಲಿವರ್ ತೊಗೊಂಡಿದ್ನ ಅದನ್ನು 2 ಭಾಗ ಕಟ್ ಮಾಡಿ ಹಾಕಿದ್ದೀನಿ. ಅದು ಫುಲ್ ಆಗೇ ಕೊಡ್ತಾರೆ ಅಂಗಡೀಲಿ. ನಾನು ಎಲ್ಲ ಕಟ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಅದು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದು ರೋಸ್ಟ್ ಮಾಡಿದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಸ್ವಲ್ಪ ಹಾಕೋತೀನಿ. ಫಸ್ಟು ಸ್ವಲ್ಪ, ಯಾಕೆಂದರೆ ಉಪ್ಪು ಖಾರ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟೇ, ಬೇರೆ ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸಖತ್ತಾಗಿರ್ತದೆ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಮುಚ್ಚಿಟ್ಟಿದ್ದೀನಿ. ನೋಡಿ, ಬೆಂದೋಯ್ತು. ಒಂದು 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಲಿವರು. ನೋಡಿ, ಈ ಥರ ಗ್ರೇವಿ ಥರ ಬಂತು. ಇದು ಇನ್ನೂ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಆವಾಗಂತೂ ಸಕ್ಕತ್ತಾಗಿರ್ತದೆ. ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದು ಮನೇಲೇ ಬಾಟ್ಲು ತಂದು ಇಟ್ಕೊಂಡಿರ್ತಾರಲ್ಲ ರೆಡಿಮೇಡು, ಅದು ನಿಂಬೆ ರಸ. ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹುಳಿ, ಉಪ್ಪು, ಖಾರ ಇದ್ದರೆ ಚಿಕನ್ಗಂತೂ ಸಕ್ಕತ್ತಾಗಿರ್ತದಲ್ವ, ಸೂಪರಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಗ್ರೇವಿ ಥರ ಐತಲ್ಲ, ಇದು ಫುಲ್ಲು ಹೋಗೋ ತನಕನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ರೋಸ್ಟ್ ಮಾಡ್ತಾ ಈ ಥರ ನಾನ್ ಸ್ಟಿಕ್ ಕಡಾಯಿ ಇದ್ದರೆ ಇನ್ನೂ ಒಳ್ಳೆಯದೇ, ಅವಾಗ ಅಡಿ ಹಿಡಿಯೋದಿಲ್ಲ. ನೀವು ಸಿಲ್ವರ್ದು ಏನಾದರೂ ಇಟ್ಟಿದ್ರೆ ಸ್ವಲ್ಪ ಅಡಿ ಹಿಡಿಯುತ್ತೆ. ಈ ಥರ ನಾನ್ ಸ್ಟಿಕ್ ಏನಾರು ಇದ್ದರೆ ಅಡಿ ಹಿಡಿಯೋದಿಲ್ಲ. ಇದು ಅಂದರೆ ಸೀದೋಗೋದಿಲ್ಲ. ನಾವು ಚೆನ್ನಾಗಿ ರೋಸ್ಟ್ ಮಾಡಿದಷ್ಟು ಅಷ್ಟು ರುಚಿ ಬರುತ್ತೆ, ಗೊತ್ತಾ? ಸೂಪರ್ ರುಚಿ ಬರುತ್ತೆ. ನೋಡಿ, ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂತ. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿ ಉದುರಿಸಿದ್ದೀನಿ. ಇಷ್ಟೇ, ಸಿಂಪಲಾಗಿ ಮಾಡ್ಕೋಬೋದು. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮೋನೋಗೆ ಅಪ್ಲೈ ಮಾಡೋರು, ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆಗಿ ಏನಾದ್ರು ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮಗೆ ಚಾನಲ್ ಪ್ರಾಬ್ಲಮ್ ಇಲ್ಲಾಂದರೆ ಕಾಪಿರೈಟ್ ಬಂದಿದೆಯಾ, ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಮ್ಮ ಯೂಟ್ಯೂಬಲ್ಲೇ ನಮ್ಮ ನಂಬರ್ ಇದೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಚಾನಲ್ನಲ್ಲೇ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಮ್ಮ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ